ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಶಾಲಿನಿ. ವೆಲ್ಕಮ್ ಬ್ಯಾಕ್ ಟು ಶಾಲು ವಿಶು ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮೊಟ್ಟೆ ಸಾಂಬಾರು ಮಾಡ್ತಾಯಿದ್ದೀನಿ. ಮತ್ತು ನೀವೆಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಮತ್ತು ಯಾರೆಲ್ಲ ಮೊದಲನೇ ಸತಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ರೆಫರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಇದಕ್ಕೆಲ್ಲ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳ್ಬಿಡ್ತೀನಿ. ಇಲ್ಲಿ ನಾನೊಂದು 3 ಟೊಮೆಟೊ ತೊಗೊಂಡಿದ್ದೀನಿ, 1 ಈರುಳ್ಳಿ, ಒಂದು 7ರಿಂದ 8 ಒಣಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಮೆಣಸು, ಮತ್ತು ಬೆಳ್ಳುಳ್ಳಿ, ಶುಂಠಿ ಮತ್ತು ಕಡಲೆ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಒಗ್ಗರಣೆಗೆ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಈರುಳ್ಳಿ ತಗೊಂಡಿದ್ದೀನಿ. ಮೊದಲನೇದಾಗಿ ಇಲ್ಲಿ ಸ್ಟವ್ ಹಚ್ಕೊಂಡು ಅದ್ರ ಮೇಲೆ ಒಂದು ಬಾಣಲೆ ಇಟ್ಕೊಳ್ಳಿ. ಯಾಕಂದರೆ ನಾವು ಇದೆಲ್ಲ ಏನು ಇಂಗ್ರೀಡಿಯೆಂಟ್ಸ್ನ ನಿಮ್ಗೆ ತೋರಿಸಿದ್ನೋ ಅದನ್ನೆಲ್ಲ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಬಾಣಲಿನಲ್ಲೇ ಫ್ರೈ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನಿಲ್ಲಿ ಚಕ್ಕೆ, ಲವಂಗ, ಮೆಣಸನ್ನ ಫ್ರೈ ಮಾಡ್ಕೊತೀನಿ. ಇದನ್ನು ನಾವು ಪುಡಿ ಮಾಡ್ಕೊಳ್ಬೇಕಾಗುತ್ತೆ ಕುಟ್ಟಣಿಗೆನಲ್ಲಿ. ಸೊ ಹಾಗಾಗಿ ನಾನಿದು ಸ್ವಲ್ಪ ಬೆಚ್ಚಗೆ ಮಾಡ್ಕೊತೀನಿ, ತುಂಬ ಫ್ರೈ ಮಾಡೋಲ್ಲ. ಸ್ವಲ್ಪ ಫ್ರೈ ಮಾಡ್ಕೊಂಬಿಟ್ಟು ನಾನು ಅದಕ್ಕೆ ಪುಡಿ ಮಾಡ್ಕೊಳ್ಳೋದಕ್ಕೆ ಇಟ್ಕೊತಿದ್ದೀನಿ ಅಷ್ಟೇ. ಇದನ್ನು ಪುಡಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಮಿಕ್ಸಿನಲ್ಲಿ ಚಕ್ಕೆ ಲವಂಗ ಸರಿಗೆ ಮಿಕ್ಸ್ ಆಗೋಲ್ಲ. ಸೊ ತಿನ್ನಬೇಕಾದ್ರೆ ಮಧ್ಯದಲ್ಲಿ ಸಿಗುತ್ತೆ. ಸೊ ಹಾಗಾಗಿ ನಾವು ಸ್ವಲ್ಪ ಇದನ್ನು ಹಂಗೇ ಡ್ರೈ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ನಾವು ಸ್ವಲ್ಪ ಕುಟ್ಟಣಿಗೆನಲ್ಲಿ ಪೌಡ್ರ್ ಮಾಡಾಕೊಂಡ್ರೆ ಚೆನ್ನಾಗಾಗುತ್ತೆ, ಮತ್ತು ನುಣ್ಣಗೆ ಕೂಡ ಬರುತ್ತೆ ಮಿಕ್ಸಿನಲ್ಲಿ. ಸೊ ಆವಾಗ ಎಲ್ಲ ಮಸಾಲೆ ಜೊತೆನೂ ಮಿಕ್ಸ್ ಆಗುತ್ತೆ. ಹಾಗಾಗಿ ನಾನು ಇದು ಸಪ್ರೇಟಾಗಿ ಹುರಿದ್ಬಿಟ್ಟು ನಾನೊಂದು ಪ್ಲೇಟಲ್ಲಿ ತೆಗೆದಿಟ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ನಾನೊಂದು 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಮತ್ತು ಇದೆಲ್ಲ ಫ್ರೈ ಮಾಡ್ಕೊತಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಅಂತೇನಿಲ್ಲ, ಸುಮ್ಮನೆ ಅದು ಫ್ರೈ ಮಾಡೋದಕ್ಕೋಸ್ಕರ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊತಾ ಇದ್ದೀನಿ ಅಷ್ಟೇ. ಸೊ ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ ಅದನ್ನೆಲ್ಲ ಫ್ರೈ ಮಾಡೋದಕ್ಕೆ. ಸೊ ಹಂಗಾಗಿ ನೀವು ಒಂದು 2-3 ಸ್ಪೂನ್ ಹಾಕ್ಕೊಳ್ಳಿ, ಫ್ರೈ ಚೆನ್ನಾಗಾಗುತ್ತೆ ಅಂತ ಅಷ್ಟೆ. ಮೊದಲನೇದಾಗಿ ನಾನಿಲ್ಲಿ ಏನೆಲ್ಲ ತೊಗೊಂಡಿದ್ದೆ ಇಂಗ್ರೀಡಿಯೆಂಟ್ಸು ಅದರಲ್ಲಿ ಒಂದೊಂದೇ ಹಾಕ್ಕೊಂಡು ನಾನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ 7ರಿಂದ 8 ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಖಾರ ನಮಗೆ ಇಷ್ಟೇ ಸಾಕು, ನಿಮಗೆ ಬೇಕಂದರೆ ಇನ್ನೊಂದು 2 ಹೆಚ್ಚಿಗೆ ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ಹಸಿಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ತಾರೆ, ಬಟ್ ನಾನಿಲ್ಲಿ ಹಸಿಮೆಣಸಿನ್ಕಾಯಿನ ಯೂಸ್ ಮಾಡ್ತಾಯಿಲ್ಲ. ಇದೊಂಚೂರು ಕಪ್ಪಾಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಸುಮ್ಮನೆ ಹಂಗೆ ಕೈ ಆಡಿಸ್ತೀರಿ ಆ ಕಡೆ ಈ ಕಡೆ ಎಲ್ಲ ಫ್ರೈ ಚೆನ್ನಾಗಾಗುತ್ತೆ. ಮತ್ತು ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿನ, ಸೊ ನಾನು ಇವಾಗ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಈರುಳ್ಳಿನ ಸ್ವಲ್ಪ ಕೆಂದು ಬಣ್ಣ ಬರೋವರೆಗೂ ಸ್ವಲ್ಪ ಹುರ್ಕೊಳ್ಳಿ, ಅದು ಹಸಿ ವಾಸನೆ ಹೋಗುತ್ತೆ. ಸೊ ಸಾಂಬಾರು ಕೂಡ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಯಾವುದೇ ಒಂದು ಆದ್ರೂ ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಾವು ಹಂಗೆ ಮಾಡಿಕೊಂಡ್ರೆ ಬೆಟರಾಗಿರುತ್ತೆ ಅಂತ ಹೇಳ್ತೀನಿ. ನಾನು ಯಾವಾಗಲೂ ಹಿಂಗೆ ಮಾಡ್ಕೊಳ್ಳೋದು. ಸ್ವಲ್ಪ ಇದು ಕಂದು ಬಣ್ಣ ಬರೋವರೆಗೂ ಹುರ್ಕೊತಾ ಇರ್ತೀನಿ ಅದನ್ನು. ನಾನು ಇದು ಉರಿಯೋವರೆಗೂ ಒಂದೊಂದು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವಾಗ ತುಂಬಾ ಬಿಸಿಲಿದೆ. ಸೊ ಹಂಗಾಗಿ ಹಕ್ಕಿಗಳಿಗೆ, ಪಕ್ಷಿಗಳಿಗೆ ಏನಾಗುತ್ತೆ, ಬಾಯಾರಿಕೆ ಜಾಸ್ತಿ ಆಗುತ್ತೆ ಪಾಪ. ಅವಕ್ಕೆಲ್ಲೂ ನೀರು ಸಿಗದೇ ಇದ್ದರೆ ನಮ್ಮ ಕೈಲಾದಷ್ಟು ನಾವು ಅಥವಾ ನಮ್ಮ ಕಾಂಪೌಂಡ್ ಮೇಲೋ ಇಲ್ಲ ಟೆರೆಸ್ ಮೇಲೋ ಒಂದು ಬಟ್ಲಲ್ಲಿ ಒಂದು ಸ್ವಲ್ಪ ನೀರಿಡಿ. ಸೊ ಅವಕ್ಕೂ ಆವಾಗ ಬಾಯಾರಿಕೆ ಆಗೋದನ್ನ ಅಕಸ್ಮಾತ್ ಅವು ನೋಡಿ ಕುಡಿದ್ರೆ ಅವಕ್ಕೂ ಬಾಯಾರಿಕೆ ಕಮ್ಮಿ ಆಗುತ್ತೆ ಅಂತ ಹೇಳ್ತೀನಿ ಅಷ್ಟೇ. ನಾನು ಹಂಗೆ ಮಾಡೋದು. ನಮ್ಮ ಕಾಂಪೌಂಡ್ ಮೇಲೆ ನಾನು ಬಟ್ಲಲ್ಲಿ ನೀರಿಟ್ಟಿರ್ತೀನಿ, ಪಕ್ಷಿಗಳು ಕುಡಿತಾ ಇರ್ತವೆ. ಸೊ ಇವಾಗ ಬಿಸಿಲಿರೋದ್ರಿಂದ ನಮಗೆ ತಡೆಯೋಕ್ಕಾಗಲ್ಲ, ಹಂಗಾಗಿ ಇದೊಂದು ಕಿವಿ ಮಾತು ಅಷ್ಟೇ. ಸೊ ಇವಾಗ ಇದಕ್ಕೆ ವಿಡಿಯೋನಲ್ಲಿ ಮತ್ತೆ ನಾವು ಅಡುಗೆಗೆ ಬಂದರೆ ಅದಕ್ಕೆ ಒಂದು ಸ್ವಲ್ಪ ನಾನು ಇದು ಹಾಕ್ಕೊಂಡಿದ್ದೀನಿ, ಕಡಲೆ ಹಾಕ್ಕೊಂಡಿದ್ದೀನಿ, ಮತ್ತು ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಶುಂಠಿ ಮತ್ತು ಬೆಳ್ಳುಳ್ಳಿ ಎಲ್ಲನೂ ಒಂದೇ ಸತಿ ಹಾಕ್ಕೊತಾ ಇದ್ದೀನಿ. ಇಷ್ಟೆಲ್ಲ ಹಾಕ್ಕೊಂಡು ಒಂದು ಸತಿ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಬೇಗನೆ ಫ್ರೈ ಆಗಿಬಿಡುತ್ತೆ. ಮತ್ತು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಮಾತ್ರ ನಾವು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ, ಮತ್ತು ಕಾಯಿ ಕೂಡ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಅಷ್ಟು ಬಿಟ್ಟರೆ ಇನ್ನೆಲ್ಲ ಕ್ಲೀನಾಗಿ ಆದಾಗ ಅದಕ್ಕೆ ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ಸೊ ಇಲ್ಲಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸ್ವಲ್ಪ ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಆವಾಗ ಸ್ವಲ್ಪ ಕೈ ಆಡಿಸ್ತಾ ಇರಿ, ಇಲ್ಲಾಂತಂದರೆ ಅದು ಸ್ವಲ್ಪ ಇದಾಗಿಬಿಡುತ್ತೆ, ತಳ ಹತ್ತದಂಗೆ ಆಗಿಬಿಡುತ್ತೆ. ಹಾಗಾಗಿ ಇಲ್ಲಿ ನಾನು 3 ಟೊಮೆಟೊ ಕಟ್ ಮಾಡಿಟ್ಟಿದ್ನಲ್ಲ ಆ ಟೊಮೆಟೊನ ಹಾಕ್ಕೊಳ್ಳಿ. ಕೆಲವೊಬ್ಬರು ಟೊಮೆಟೊನ
ಫ್ರೈ ಮಾಡಲ್ಲ, ಬಟ್ ನಾನು ಮಾಡ್ತೀನಿ, ಅದಕ್ಕೋಸ್ಕರ ತೋರಿಸ್ತಾಯಿದ್ದೀನಿ. ಬಟ್ ಇದು ನಿಮಗೆ ಆಪ್ಷನಲ್ಲು, ಬೇಕಂದರೆ ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದನ್ನು ಸಪ್ರೇಟ್ ಕೂಡ ನೀವು ಮಿಕ್ಸಿ ಮಾಡ್ಕೊಳ್ಬೋದು. ಮಿಕ್ಸಿ ಮಾಡಿಕೊಂಡ್ರೆ ಏನಾಗಲ್ಲ, ಅದೂ ಚೆನ್ನಾಗೇ ಇರುತ್ತೆ ಟೇಸ್ಟು. ಸೊ ನಾನು ಯಾವಾಗಲೂ ಮಾಡ್ಕೊತೀನಲ್ಲ, ಹಂಗಾಗಿ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇಲ್ಲಿ ನಾನು ಒಂದು ಅರ್ಧ ಹೋಳನಷ್ಟು ಕಾಯಿ ತೊಗೊಂಡಿದ್ದೆ. ಸೊ ನಾನು ಅದನ್ನು ಕಟ್ ಮಾಡಿ ಇಲ್ಲಿ ಕಾಯಿ ಹಾಕ್ಕೊಂಡಿದ್ದೀನಿ. ಕಾಯಿ ಮರ್ತೋಗ್ಬಿಟ್ಟಿದ್ದೆ, ಆಮೇಲೆ ಮತ್ತೆ ನೆನಪಾಗಿ ನಾನಿಲ್ಲಿ ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕಾಯಿನ, ಅದು ಹಸಿ ವಾಸನೆ ಹೋದ್ರೇ ಅದು ಚೆನ್ನಾಗಿ ಬರೋ ಟೇಸ್ಟು. ಇದಕ್ಕೆ ನಾನೊಂದು 2 ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊತೀನಿ. ಕೆಲವರು ಧನಿಯಾ ಹಾಕ್ಕೊತಾರೆ, ನಾನು ಇಲ್ಲಿ ಧನಿಯಾ ಪೌಡ್ರು ಒಂದು 2 ಸ್ಪೂನಷ್ಟು ಹಾಕ್ಕೊತೀನಿ. ಇದೊಂದು ಸ್ವಲ್ಪ ಫ್ರೈ ಆಗಲಿ ಅಂತ ಅಷ್ಟೇ. ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಆಮೇಲೆ ಬೇಕಾದ್ರೆ ನಾವು ಒಂದು 2 ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಬೋದು. ನೋಡಿ, ನಾನಿಲ್ಲಿ ಧನಿಯಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಎಲ್ಲನೂ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಅದ್ರ ಜೊತೆಗೆ ಧನಿಯಾ ಪೌಡ್ರ್ ಎಲ್ಲ ಕಡೆ ಮಿಕ್ಸ್ ಆಗೋ ಥರ ಒಂದು ಸ್ವಲ್ಪ ಕೈ ಆಡಿಸ್ತಾ ಇರಿ. ಅದನ್ನು ಸ್ವಲ್ಪ ಬಿಸಿ ಆಗೋವರೆಗೂ ಅಷ್ಟೇ, ಅದೇನು ಫುಲ್ಲು ಬಿಸಿ ಆಗಬೇಕಂತೇನಿಲ್ಲ. ಸ್ವಲ್ಪ ಅದ್ರ ಜೊತೆಗೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಕ್ಲೀನಾಗೆ ಮಿಕ್ಸಿ ಆಗುತ್ತೆ ಅಂತ ಅಷ್ಟೇ. ಇವಾಗ ನಾನು ಆವಾಗಲೇ ಹೇಳಿದ್ನಲ್ಲ, ಚಕ್ಕೆ ಲವಂಗ ಮೆಣಸಿನ ನಾವು ಪುಡಿ ಮಾಡ್ಕೋಬೇಕಂತ. ಸೊ ನಾನು ಪುಡಿ ಮಾಡಿಬಿಟ್ಟು ನಾನು ಇದ್ರ ಮೇಲೆ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇಲ್ಲಿ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆನ ಇಟ್ಕೊತಾ ಇದ್ದೀನಿ. ನಾನು ಆಲ್ರೆಡಿ ಸ್ಟವ್ ಹಚ್ಬಿಟ್ಟಿದ್ದೆ, ಸೊ ಹಂಗಾಗಿ ನಾನು ನೋಡಿಸ್ಲಿಲ್ಲ. ಇಲ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಬಿಟ್ಟು ಇದಕ್ಕೆ ಸಾಸಿವೆ ಎಲ್ಲ ಏನೂ ಒಗ್ಗರಣೆ ಕೊಡೋಂಗಿಲ್ಲ. ನಾವು ಕಟ್ ಮಾಡಿದ್ದ ಈರುಳ್ಳಿ ಮತ್ತು ಇದು ಮಾತ್ರ, ಕೊತ್ತಂಬರಿ ಸೊಪ್ಪು ಮಾತ್ರನೇ ನಾವಿಲ್ಲಿ ಒಗ್ಗರಣೆ ಕೊಡಬೇಕಷ್ಟೇ. ಇದಕ್ಕೆ ಸಾಸಿವೆ ಗಿಸಿವೆ ಎಲ್ಲ ಏನೂ ಬರಲ್ಲ, ನಾನು ಹಾಕಲ್ಲ. ಎಸ್ಪೆಷಲಿ ನಾನು ಮಸಾಲೆ ಸಾರಿಗೆ ಯಾವುದಕ್ಕೂ ಹಾಕಲ್ಲ. ಹಾಗಾಗಿ ನೀವು ಕೂಡ ಏನೋ ಅದು ನೆಸೆಸಿಟಿ ಇಲ್ಲ ಇದು ಸಾಸಿವೆ ಹಾಕೋದು. ಇಲ್ಲಿ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿದ್ದ ಈರುಳ್ಳಿನ ಕಟ್ ಮಾಡೋ ಈರುಳ್ಳಿನ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ಅದ್ರ ಜೊತೆ ಕಟ್ ಮಾಡಿರೋಂಥ ಇದನ್ನು ಸ್ವಲ್ಪ ಕೆಂಪು ಬಣ್ಣ ಬರಲಿ, ಚೆನ್ನಾಗಿರುತ್ತೆ, ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಷ್ಟೇ. ಇವ್ರೇನು ಗ್ಯಾಪ್ ಕೊಟ್ಟು ಮಾತಾಡ್ತಾರೆ ಅಂತ ಅಂದ್ಕೋಬೇಡಿ. ಸೊ ನಾನಿದು ಫ್ರೈ ಆಗ್ತಾಯಿದೆ ಅನ್ನೋಷ್ಟರಲ್ಲಿ ಅದು ಸ್ವಲ್ಪ ಫ್ರೈ ಆಗಿಬಿಟ್ಟಿರುತ್ತೆ. ಸೊ ಹಂಗಾಗಿ ನಾನು ಸ್ವಲ್ಪ ಟೈಮ್ ತೊಗೊತೀನಿ ಅಷ್ಟೇ. ಇದೆರಡನ್ನೂ ಫ್ರೈ ಮಾಡಿಬಿಟ್ಟು ಒಂದೇ ಸತಿ ಇದನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ನಾವೇನು ಮಿಕ್ಸಿ ಮಾಡಿದ್ವಲ್ಲ, ಮಿಕ್ಸಿ ಮಾಡೋದಕ್ಕೆ ಏನೇನೆಲ್ಲ ನಾವು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ನೋಡಿ ಇದು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಇಲ್ಲಿ ನಾನು ಹಾಕ್ಕೊತಾ ಇದ್ದೀನಿ, ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಒಂದು 3 ಗ್ಲಾಸಷ್ಟು ನೀರು ಹಾಕ್ಕೊತೀನಿ ಇದಕ್ಕೆ. ಇದು ಸ್ವಲ್ಪ ತೆಳುಗಿದ್ರೂ ಪರವಾಗಿಲ್ಲ, ನಾವು ಮೊಟ್ಟೆ ಹಾಕಿದ್ಮೇಲೆ ಸ್ವಲ್ಪ ಸಾಂಬಾರು ಗಟ್ಟಿ ಬರುತ್ತೆ. ಹಂಗಾಗಿ ಇದು ಸ್ವಲ್ಪ ತೆಳುಗಿದ್ರೂ ಏನು ತೊಂದರೆ ಇಲ್ಲ ಸಾಂಬಾರು, ಆದರೆ ತುಂಬ ತೆಳು ಮಾಡೋಕ್ಕೆ ಹೋಗ್ಬಿಡಿ ಅಂತ. ನಾನಿಲ್ಲಿ 3 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ ಅಷ್ಟೇ. ನಿಮಗೆ ನೋಡಿಕೊಂಡು ಒಂದು ಸತಿ ಹಾಕ್ಕೊಳ್ಳಿ, ಯಾಕಂದರೆ ಮೊಟ್ಟೆ ನಾವು ಹಾಕಿದ್ಮೇಲೆ ಅದು ಕೂಡ ಗಟ್ಟಿ ಆಗಿಬಿಡುತ್ತೆ ಸ್ವಲ್ಪ ಸಾಂಬಾರು. ಸೊ ಹಂಗಾಗಿ ನಾನಿಲ್ಲಿ 3 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ಸೊ ಇದು ಚೆನ್ನಾಗಿ ಕುದಿಬೇಕು, ಮಸಾಲೆ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಕುದೀತಾ ಇರಬೇಕಿದು. ಕುದೀತಾ ಇರಬೇಕಾದ್ರೆ ನಾವು ಒಂದೊಂದೇ ಮೊಟ್ಟೆನ ಒಂದೊಂದಾಗಿ ಒಂದ್ರ ಮೇಲೆ ಒಂದು ಹಾಕೋಕ್ಕೆ ಹೋಗ್ಬಾರ್ದು, ಹಾಗೆ ಹಾಕೋಬೇಕಾಗುತ್ತೆ. ನೋಡಿ ಇದಕ್ಕೇ ಮಸಾಲೆಗೆ ನಾನು ಎಷ್ಟು ನಮಗೆ ಉಪ್ಪು ಬೇಕೋ ಅಷ್ಟನ್ನು ಉಪ್ಪನ್ನ ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು. ನಾನೊಂದು 2 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ಕಲ್ಲುಪ್ಪು, ಮತ್ತು ಇಲ್ಲಿ 1 ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಒಂದು ಸತಿ ತಿರುಗಿಸ್ಬಿಟ್ಟು ಅದು ಕುದಿಯೋದಕ್ಕೆ ಬಿಡಿ, ಕುದೀತಾ ಇರುತ್ತೆ. ಇದು ಚೆನ್ನಾಗಿ ಕುದೀತಾ ಇರಬೇಕು. ಚೆನ್ನಾಗಿ ಕುದೀತಾ ಇದ್ದಾಗ ಮಾತ್ರ ನಾವು ಮೊಟ್ಟೆ ಹಾಕಿದ್ರೆ ಮೊಟ್ಟೆ ಕ್ಲೀನಾಗಿ ಬೆಂದ್ಕೊಳ್ಳುತ್ತೆ. ಇದು ಅರ್ಧ ಬೇಯಿಸ್ಬಿಟ್ಟೆ ಬರೀ ಸ್ಮೆಲ್ ಹಂಗೆ ಇರುತ್ತೆ, ಅದು ಮಸಾಲ ಸ್ಮೆಲ್ಲೆಲ್ಲ ಹಂಗೆ ಇರುತ್ತೆ. ಸೊ ಹಂಗಾಗಿ ಇದನ್ನು ಚೆನ್ನಾಗಿ ಕುದಿಸೋಕ್ಕೆ ಬಿಟ್ಬಿಡಿ. ಏನೋ ಒಂದು 1/4 ಗಂಟೆ ತೊಗೋಬೋದೇನೋ ಅಷ್ಟೇ ಕುದಿಯೋದಕ್ಕಿದು, ಯಾಕಂದರೆ ನಾವು ಆಲ್ರೆಡಿ ಫ್ರೈ ಮಾಡಿರೋದ್ರಿಂದ ಅಷ್ಟು ವಾಸನೆ ಬರಲ್ಲ. ಆದ್ರೂ ಇದು ಚೆನ್ನಾಗಿ ಬೆಂದರೆ, ಅಂದರೆ ಚೆನ್ನಾಗಿ ಕುದಿ ಬರ್ತಾಯಿದ್ರೆ ಆವಾಗಷ್ಟೇ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಸೊ ನಾನು ಹಂಗಾಗಿ ಒಂದೊಂದೇ ಮೊಟ್ಟೆನ ಒಂದೊಂದಾಗಿ ಈ ಕಡೆ ಬಿಡ್ತಾ ಹೋಗ್ತೀನಿ ರೌಂಡಾಗಿ.
ಆದರೆ ಒಂದ್ರ ಮೇಲೆ ಒಂದನ್ನು ಹಾಕೋಕ್ಕೆ ಹೋಗಬೇಡಿ. ಅದು ಒಂದ್ರ ಮೇಲೆ ಒಂದು ಹಾಕಿದ್ರೆ ಸರಿಗೆ ಅದು ಬೆಂದ್ಕೊಳ್ಳಲ್ಲ. ನೋಡಿ, ಒಂದೊಂದೇ ಸೈಡಲ್ಲಿ ಹಾಕ್ಕೊತ ಹೋಗಿ. ನಾನಿಲ್ಲಿ 8 ಮೊಟ್ಟೆನ ತೊಗೊಂಡಿದ್ದೀನಿ. ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ, ಹಾಗಾಗಿ ಮನೆಯಲ್ಲಿ ಮಕ್ಕಳು ಕೂಡ ತಿಂತಾರೆ, ಹಾಗಾಗಿ ನಾನು 8 ಮೊಟ್ಟೆನ ಹಾಕ್ಕೊಂಡಿದ್ದೀನಿ. ಸೊ ನಿಮ್ಗೆ ಎಷ್ಟು ಮೊಟ್ಟೆ ಬೇಕೋ ಆ ಪಾತ್ರೆ ಸೈಜ್ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಯಾಕಂದರೆ ಇದು ಮೊಟ್ಟೆ ಬಿಟ್ಟಾಗ ಸಾಂಬಾರು ಸ್ವಲ್ಪ ಮೇಲ್ಗಡೆ ಬರುತ್ತೆ, ಹಂಗಾಗಿ ಪಾತ್ರೆನ ನೋಡ್ಕೊಂಡು ಇಟ್ಕೊಳ್ಳಿ. ನನಗಿದು ಇಷ್ಟೇ ಸಾಕು, ಇದರಲ್ಲೇ ನಾನು ಯಾವಾಗಲೂ ಮಾಡೋದು. ಸೊ ಹಂಗಾಗಿ ನನಗೆ ಇದೇ ಪಾತ್ರೆಯಲ್ಲಿ ಆಗುತ್ತೆ. ಇದು ನೋಡ್ತಾ ಇರಿ, ಒಂದು ಸತಿ ಟೇಸ್ಟ್ ಮಾಡಿ ನೋಡಿ ಹೆಂಗಿದೆ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಫ್ರೆಂಡ್ಸ್ ಕೂಡ ರೆಫರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ನಮಗೆ ಇನ್ನೂ ಹುಮ್ಮಸ್ಸು ಜಾಸ್ತಿ ಆಗುತ್ತೆ. ಸಬ್ಸ್ಕ್ರೈಬರ್ಸ್ ನಮಗೆ ಮಾಡ್ತಾರೆ, ವ್ಯೂಸ್ ಇದೆ ನಮಗೆ ಅಂತೇಳ್ಬಿಟ್ಟು ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ನಾವು ಆ ಮೊಟ್ಟೆ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಬಿಡಿ. ಅಂದರೆ ಮೀಡಿಯಮ್ ಫ್ಲೇಮ್ ಇದ್ರೂ ಪರವಾಗಿಲ್ಲ, ಬಟ್ ಹೈಯಲ್ಲಿ ಇಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಅದು ಕೆಳಗಡೆ ಮೊಟ್ಟೆ ಹಾಕಿರ್ತೀವಲ್ಲ ಅದು ಕರ್ಪೋಗ್ಬಿಡುತ್ತೆ. ಸೊ ಹಾಗಾಗಿ ಅದನ್ನೇನು ಮಾಡಿ ನೀವು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ನಾನು ಕಮ್ಮಿ ಮಾಡಿದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 10-15 ನಿಮಿಷ ಕುದಿಯೋಕ್ಕೆ ಬಿಟ್ಬಿಡಿ. ಕುದ್ದಾದಮೇಲೆ ನೋಡಿ ಈ ಥರ ಕ್ಲೀನಾಗಿ ಮೇಲೆ ಬರುತ್ತೆ, ಅದೇನೇ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಇದು ರೊಟ್ಟಿಗಾಗಲಿ, ಚಪಾತಿಗಾಗಲಿ, ದೋಸೆಗಾಗಲಿ, ಮುದ್ದೆಗಾಗಲಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಕಮೆಂಟ್ ಮೂಲಕ ಹೇಗೆ ಅನಿಸುತ್ತೆ ಅಂತ ನೀವು ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.